ಬಿಜೆಪಿ ಪಕ್ಷದ ವತಿಯಿಂದ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ 74 ಈ ಸ್ಥಳೀಯ ಶಾಸಕರು ಅರವಿಂದ್ ಬೆಲ್ಲದವರಿದ್ದಾರೆ. ಅವರ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಧ್ಯಕ್ಷರು ಯಾರಿದ್ದಾರೆ ಅವರು ಬಂದು ಒಂದು ಅರ್ಜಿಯನ್ನು ಕೊಟ್ಟಿದ್ರು. ಇದರಲ್ಲಿ ಪ್ರಮುಖ ಬಿಜೆಪಿ ಮುಖಂಡರುಗಳು, ಅದರಲ್ಲಿ ಮಾನ್ಯ ಮಾಜಿ ಗೃಹ ಸಚಿವರಾಗಿರುವಂತಹ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ನಲ್ಲಿ ಲೀಡರ್ ಆಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಸ್ಥಳೀಯ ಶಾಸಕರು ಮತ್ತು ಬಿಜೆಪಿ ಮುಖಂಡರು, ಬಿಜೆಪಿ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಇವರೆಲ್ಲರೂ ಸೇರಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮತ್ತು ಒಂದು ವಿದ್ಯಾರ್ಥಿಗಳ ಒಂದು ಪ್ರತಿಭಟನಾ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ನಮಗೆ ಅರ್ಜಿಯನ್ನು ಕೊಟ್ಟಿದ್ರು. ಆ ಅರ್ಜಿಗೆ ನಾವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಅವರು ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಗತ್ಯ ಕ್ರಮವನ್ನು ಅವರಿಗೆ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಲಾಗುತ್ತೆ. ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಉತ್ತಮ ರೀತಿಯ ಬಂದೋಬಸ್ತನ್ನು ಮಾಡಬೇಕು ಅಂತಂದು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ರೋಲ್ ಕಾಲನ್ನು ಮಾಡಿದ್ದೇವೆ. ಮತ್ತು ಈಗಾಗಲೇ ಸಾಕಷ್ಟು ಬಾರಿ ನಾವು ವಿದ್ಯಾರ್ಥಿಗಳನ್ನು ಭೇಟಿ ಮಾಡುವಂಥದ್ದು ಮತ್ತು ಅವರಿಗೆ ಮುಂದಿನ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ಕಾನೂನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಅನ್ನೋದನ್ನ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಿದ್ವಿ. ಇವತ್ತು ಕೂಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ಲೈಬ್ರರಿ, ಮೆಸ್, PG ಅವರೆಲ್ಲರ ಓನರ್ಗಳು ಯಾರಿದ್ದಾರೆ ಅವ್ರಿಗೆ ಕರೆದುಬಿಟ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಹೇಳಿದ್ದೇವೆ. ಅವರು ನಾವೇನು ಅರ್ಜಿಗೆ ರಿಪ್ಲೈ ಕೇಳಿದ್ದೀವಿ ಅದನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಏನೇನು ಮಾಡ್ತೀರಿ, ಆಮೇಲೆ ಪ್ರತಿಭಟನೆ ರೂಪರೇಷನ್ ಎಲ್ಲಿಂದ ಎಲ್ಲಿವರೆಗೆ ಮೆರವಣಿಗೆ? ಅಲ್ಲ, ಅವರು ನಮಗೆ ಕೇಳಿರುವಂತದ್ದು ಶ್ರೀನಗರ ಸರ್ಕಲ್ ಏನು ಇಲ್ಲಿ ಹಿಂದೆ ಇದೆ, ಶ್ರೀನಗರ ಸರ್ಕಲ್ ಇಂದ ಮಿಚಿಗನ್ ಕಾಂಪೌಂಡ್ ಅಂತ ಇದೆ. ಸುಮಾರು 1.3 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಆ ಸ್ಟ್ರೆಚ್ ಅಲ್ಲಿ ಪ್ರತಿಭಟನಾ ರ್ಯಾಲಿ ಮುಖಾಂತರ